ವೈಜ್ಞಾನಿಕ ಮನೋಭಾವ ಬೆಳಿಬೇಕು. ನಮ್ಮ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದಾವೆ, ಮೌಢ್ಯಗಳಿದ್ದಾವೆ, ಕಂದಾಚಾರಗಳಿದ್ದಾವೆ. ಅದರಿಂದ ವೈಜ್ಞಾನಿಕ ಮನೋಭಾವ ಬೆಳೀತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು, ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಅತ್ಯಂತ ಅವಶ್ಯ. ವ್ಯವಸ್ಥೆ ಯಾಕಿದೆ ಹಿಂಗೆ, ಬದಲಾವಣೆ ಯಾಕಾಗಿಲ್ಲ, ಇದನ್ನ ವಿಜ್ಞಾನದ ವಿದ್ಯಾರ್ಥಿಗಳಾದಂಥ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ವಿಜ್ಞಾನ ಓದಿರ್ತಾರೆ, ಆದರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಬಿಡಲ್ಲ. ಅದು ನಮ್ಮ ಶಿಕ್ಷಣದ ಕೊರತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದ್ರೆ ನಮ್ಮ ಮೂಢನಂಬಿಕೆಗಳು, ಮೌಢ್ಯಗಳು, ಕಂದಾಚಾರಗಳು ಬಹಳ ಗಟ್ಟಿಯಾಗಿ ಬೇರು ಬಿಟ್ಬಿಟ್ಟಿದ್ದಾವೆ. ಹೇಗೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಆಳವಾಗಿ ಬೇರು ಬಿಟ್ಟುಬಿಟ್ಟಿದೆ, ಹಾಗೇನೆ ಮೂಢನಂಬಿಕೆಗಳು ಕೂಡ, ಮೌಢ್ಯಗಳು ಕೂಡ ಬೇರು ಬಿಟ್ಬಿಟ್ಟಿದ್ದಾವೆ. ನಾವು ಒಂದು ಕಾನೂನನ್ನು ಮಾಡೋದು, ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಕಾನೂನನ್ನು ಮಾಡೋದು, ಮೌಢ್ಯಗಳ, ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ, ಆದರೆ ಜಾರಿ ಆಗಲಿಲ್ಲ. ಬಹಳ ಹಿಂದೆನೆ ಬಸವಾದಿ ಶರಣರು ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ 12ನೇ ಶತಮಾನದಲ್ಲೇ ಹೇಳಿದ್ರು. 12ನೇ ಶತಮಾನದಲ್ಲೇ ಹೇಳಿದ್ರು. ಆದರೆ ಇನ್ನೂ ಜಾತಿ ಹೋಗಿಲ್ಲ, ಇನ್ನು ಗಟ್ಟಿಯಾಗಿ ಉಳಿದಿದೆ. ವಿಜ್ಞಾನ ಇದನ್ನ ಹೇಳ್ಕೊಡ್ತದ? ಏನ್ರಿ ನಿರಂಜನ, ಮತ್ತೆ ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದು ಚಲನರಹಿತವಾದಂಥ ವ್ಯವಸ್ಥೆ. ಯಾವಾಗ ಚಲನೆ ಬರ್ತದೆ ಅಂತಂದ್ರೆ, ನಮ್ಮ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲದೆ ಹೋದರೆ ಹೀಗೆ ಮುಂದುವರಿತದೆ. ಯಾಕಂದ್ರೆ ನಮ್ಮಲ್ಲಿ ಪಟ್ಟಭದ್ರ ಹಿತಾಸಕ್ತರು ಈ ವ್ಯವಸ್ಥೆ ಮುಂದುವರಿಯಬೇಕು ಅಂತೇಳಿ ಅದನ್ನು ಗಟ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಆ ವ್ಯಕ್ತಿಗಳು ಯಾವಾಗ ಗಟ್ಟಿಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ, ನಾವು ಅದಕ್ಕೆ ಬಲಿಯಾಗ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ನಾವು ಬಲಿಯಾಗಬಾರದು. ವಿಜ್ಞಾನ ಓದೋದು ಯಾಕೆ? ವಿಜ್ಞಾನದಲ್ಲಿ ಅವಕಾಶಗಳಿದ್ದಾವೆ. ಈಗ ನಿರಂಜನ, ನೀವು ವಿಜ್ಞಾನ ಎಲ್ಲ ಓದಿರೋದು, ಬಯೋಟೆಕ್ನಾಲಜಿ. ಈಗ ಹೊಸ ಹೊಸ ನಿಮಗೆ ಅವಕಾಶಗಳೆಲ್ಲ ಸಿಕ್ಕಿದ್ದಾವೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೋಟಿಕ್ಸ್, ಡಾಟಾ ಸೈನ್ಸ್ ಇಂಥವೆಲ್ಲ ಬಂದಿದ್ದಾವೆ. ಇವನ್ನೆಲ್ಲ ಬಳಸ್ಕೊಂಡು ವಿಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ, ಪ್ರಸಾರ ಮಾಡ್ತಕ್ಕಂಥ, ಅದನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೌಢ್ಯಗಳು, ಮೂಢನಂಬಿಕೆಗಳು ಇನ್ನೂ ಉಳಿದಿದ್ದಾವೆ ಅಂತಂದ್ರೆ, ನಾವು ವಿಜ್ಞಾನ ಓದಿದ್ರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ. ಇವತ್ತಿಗೂ ಬಹಳ ಜನ ವಿಜ್ಞಾನ ಓದಿರೋರು, ಡಾಕ್ಟರ್ಗಳಾಗಿರೋರು, ಇಂಜಿನಿಯರ್ಗಳಾಗಿರೋರು, ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವತ್ತಿಗೂ ಯಾಕಪ್ಪ ನೀನು ಬಡತನದಲ್ಲಿ ಇದೆಯಾ,
ನಿನಗೆ ಅಂಗಿ ಇಲ್ಲ, ಚಡ್ಡಿ ಇಲ್ಲ, ಆ, ಅವಿದ್ಯಾವಂತನಾಗಿದ್ದೀಯಾ, ನಿನಗೆ ಸೂರಿಲ್ಲ ಅಂತಂದ್ರೆ ನನ್ನ ಹಣೆ ಬರ ಸ್ವಾಮಿ, ನಾವು ಏನು ಮಾಡೋದು ಅಂತ ಹೇಳ್ತಕ್ಕಂಥ ಬಹಳ ಜನ ಇದಾರ ಇಲ್ವೋ? ಇದಾರಲ್ಲ. ಮತ್ತೆ ಏನು ವಿಜ್ಞಾನ ಓದಿರೋದು ಯಾಕೆ ಮತ್ತೆ? ಅದಕ್ಕೆ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು.